ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಬ್ರೈಡಲ್ ಅಂತಲೇ ಹೇಳ್ಬೋದು ಡಿಸೈನ್ ಸಿಂಪಲ್ ಆಗಿದೆ, ಅದನ್ನ ಇವತ್ತು ಮಾಡ್ತೀನಿ. ಆದರೆ ಸ್ಯಾಂಪಲ್ ಪೀಸಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಹಾರ ಅಥವಾ ನೀವು ಹೇಳೆಳೆ ದಾರನೂ ತಗೋಬೋದು. ನಾನಿಲ್ಲಿ ಹಾರೆಳೆ ದಾರ ತಗೊಳ್ತೀನಿ. 10 ಅಥವಾ 11 ನಂಬರ್ ನೀಡಲ್, ಹಾಗೆಯೇ ಫ್ಲವರ್ ಬೀಡ್ಸ್. ನಿಮಗೆ ಯಾವ ಥರ ಬೀಡ್ಸ್ ಇಷ್ಟ ಆಗುತ್ತೆ ಆ ಥರ ತಗೊಳ್ಳಿ. ಮತ್ತು ಸ್ಮಾಲ್ ಬೀಡ್ ಅಂದರೆ ನಿಮಗೆ ಆ ಬೀಡ್ ಹಾಕಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಇದೆ 1 ಬೀಡಲ್ಲೇ ನೀವು ಡಿಸೈನ್ನ ಮುಗಿಸ್ಕೋಬೋದು. ಈಗ ಶುರು ಮಾಡೋಣ. ಮೊದಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ಅಲ್ಲಿಂದ ಅದೇ ಸಿಂಗಲ್ ಕ್ರೋಶೆಗೆ 2 ಚೈನ್, 1 2 ಚೈನ್ ಆಯಿತು. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಸೇಮ್ ಲೆಂತ್ನಲ್ಲೇ ಮಾಡ್ಕೋಬೇಕು. ಲೆಂತ್ ಆ ಕಡೆ ಈ ಕಡೆ ಆದರೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ, ಈ ಥರ ಮಾಡ್ಕೊಂಡು ಹೋಗ್ತೀನಿ. 6 ಸಲ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅಂದರೆ ಇಲ್ಲಿ 2 ಚೈನ್ ಹಾಕಿ ಮಾಡಿದ್ನಲ್ಲ, ಅದನ್ನು ಸೇರಿಸ್ಕೊಂಡು ಹಾರ ಆಗುತ್ತೆ. 4 ಟೈಮ್ಸ್ ಆಗಿದೆ. ಮತ್ತು ಡಬಲ್ ಕ್ರೋಶೆ 5 ಟೈಮ್ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅಲ್ಲಿಂದ 2ರಲ್ಲಿ 1, 2ರಲ್ಲಿ 1 ನೋಡಿ ಈ ಥರ ಬರುತ್ತೆ. ಹೀಗೆ ಅಲ್ಲಿಂದ 3 ಚೈನ್, 1 2 3. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ತೀನಿ. ಅಂದರೆ ಡಬಲ್ ಕ್ರೋಶೆ. ಈಗ ನೋಡಿ, 2ರಲ್ಲಿ 1, 2ರಲ್ಲಿ 1 ಈ ಥರ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಇದು ಕೂಡ 6 ಟೈಮ್ಸ್ ಮಾಡ್ಕೋಬೇಕು. 3 ಟೈಮ್ಸ್ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 5 ಟೈಮ್ಸ್ ಆಯಿತು. 6 ಟೈಮ್ಸ್ ಆಯಿತು. ಅಲ್ಲಿಂದ ದಾರ ಮೇಲೆ ಮಾಡಿಕೊಂಡು 1 ಬೀಡ್ ಲಾಕ್. ನೋಡಿ ಈ ಥರ ಅಲ್ಲಿಂದ ಲಾಕ್ ಆಯ್ತಲ್ವಾ, ಅಲ್ಲಿಂದ ಒಂದು ಸಲ ದಾರ ನೀಡಲ್ ಮೇಲೆ ಸುತ್ಕೊಂಡು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಎಲ್ಲ ಸೇಮ್ ಲೆಂತಲ್ಲಿ ಬರುವ ಹಾಗೆ ನೋಡ್ಕೋಬೇಕು. 6 ಸಲ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಇಲ್ಲಿ 4 ಟೈಮ್ಸ್ ಆಯಿತು. ಇದು 5, ಈಗ 6. ಇದೇ ಥರ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದೇ ಥರ ಮಾಡ್ಕೊಂಡು ಹೋಗಬೇಕು. ಅಲ್ಲಿಂದ ಮತ್ತೆ 3 ಚೈನ್, 1 2 3 ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅಲ್ಲಿಂದ ಮತ್ತೆ ಡಬಲ್ ಕ್ರೋಶೆ ಎಲ್ಲಿ ಬರುತ್ತೆ ಎಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಅಂದರೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಈ ಥರ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಡಬಲ್ ಕ್ರೋಶೆ ಹೀಗೇ ಮಾಡ್ತಾ ಹೋಗಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 6 ಟೈಮ್ಸ್ ಈ ಥರ ಡಬಲ್ ಕ್ರೋಶೆ ಮಾಡ್ಕೋಬೇಕು. 5 ಆಯ್ತಲ್ವಾ, ಈಗ 6 ನೋಡಿ ಈ ಥರ ಬರಬೇಕು. ಅಲ್ಲಿಂದ ದಾರ ಮೇಲೆ ಹಿಡ್ಕೊಂಡು 1 ಬೀಡ್ ಲಾಕ್. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರನೇ ಮಾಡಿಕೊಂಡು ಹೋಗಬೇಕು. ನಾನೀಗ ಕಂಪ್ಲೀಟ್ ಮಾಡಿದ್ದೀನಿ. ಈಗ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಮೊದಲಿಗೆ 3 ಚೈನ್, ಅಲ್ಲಿಂದ ಬೀಡ್, 3 ಚೈನ್, ಅಲ್ಲಿಂದ ಬೀಡ್. ಈ ಥರನೇ ಮಾಡಿ 2 ಚೈನ್ ಎಕ್ಸ್ಟ್ರಾ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಮೊದಲಿಗೆ ಕಂಪ್ಲೀಟ್ ಮಾಡ್ಕೋಬೇಕು. ಈಗ ಸೆಕೆಂಡ್ ಸ್ಟೆಪ್ ನೋಡೋಣ ಹೇಗೆ ಬರುತ್ತೆ ಅಂತ. ಈಗ ಇನ್ನೊಂದು ಕಲರ್ ದಾರ ತಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಈ ಫಸ್ಟ್ ಮೇಲ್ಗಡೆ ಹೋಲ್ ಇದೆ ಅಲ್ವಾ, ಅಲ್ಲಿಗೆ ನೀಡಲ್ ಹಾಕಿ ದಾರಾನ ತಗೊಂಡು ಲಾಕ್ ಮಾಡ್ಕೊಳ್ತೀನಿ. ಅಂದರೆ ಸಿಂಗಲ್ ಕ್ರೋಶೆ. ಹಾಗೇನೆ ಒಂದೊಂದು ತ್ರಿಬಲ್ ಕ್ರೋಶೆ ಕಂಬದ ಮೇಲ್ಗಡೆ ಇರೋ ಹೋಲ್ಗೆ ನೀಡಲ್ ಹಾಕಿ ದಾರಾನ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಹೀಗೆ ಇದರಲ್ಲಿ ಒಂದು ತ್ರಿಬಲ್ ಕ್ರೋಶೆ ಮಾಡಲ್ಲ, ಹಂಗೇ ಬಿಡ್ತೀನಿ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ಪ್ಲೇಸಲ್ಲಿ ಹಾಕಲ್ಲ ನಾನು. ಇಷ್ಟೇ ಸಿಂಗಲ್ ಕ್ರೋಶೆ ಹಾಕಿ ಒಂದು ಬಿಟ್ಟಿರ್ತೀನಲ್ವಾ, ಅಲ್ಲಿಂದ 4 ಚೈನ್, 2 3 4. ಇಲ್ಲಿ ಹೇಗೆ ನಾನು ಒಂದು ಕಂಬದ ಮೇಲೆ ಬಿಟ್ಟಿದ್ದೀನೋ ಹಾಗೇ ಇಲ್ಲಿಯೂ ಒಂದು ಕಂಬ ಮೇಲೆ ಹೋಲ್ ಬಿಡಬೇಕು. ನೆಕ್ಸ್ಟ್ ಹೋಲ್ಗೆ ಇದನ್ನ ಲಾಕ್ ಮಾಡ್ತೀನಿ. ಈ ಥರ ಬರುತ್ತೆ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಈ ಬೀಡ್ ಹಿಂಭಾಗ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಈ ಬೀಡ್ ಹಿಂಭಾಗ ದಾರ ಇದೆ ಅಲ್ವಾ,
ಆ ದಾರದಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಹೀಗೆ ಒಂದು ಡಬಲ್ ಕ್ರೋಶೆ ನೋಡಿ ಈ ಥರ. ಅಲ್ಲಿಂದ 2 ಚೈನ್, ಒನ್ ಚೈನ್ ಹಾಕ್ಕೊಂಡಿದ್ದೀನಿ. ಅಲ್ಲಿಂದ ಸ್ಮಾಲ್ ಬೀಡ್, ನೀವು ಪ್ಲೈನ್ ಹಾಗೇನೂ ಬೇಕಾದರೂ ಹಾಕ್ಕೋಬೋದು, ಬೀಡ್ ಬೇಡ ಅಂತ ಹೇಳೋರು ಹಾಗೇ ಮಾಡ್ಕೋಬೋದು. ನಾನಿಲ್ಲಿ ಬೀಡ್ ಹಾಕ್ಕೊಳ್ತೀನಿ. ಅಲ್ಲಿಂದ ಒಂದು ಲಾಕ್, ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಆ ಗ್ಯಾಪಿಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಅದನ್ನ ಗ್ರಿಪ್ನಲ್ಲಿ ಹಿಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ದಾರಾನ ಮೇಲೆ ಎಳ್ಕೊಳ್ತೀನಿ. ಸೇಮ್ ಹಾಗೇನೆ ಹಿಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 5 ಟೈಮ್ಸ್ ಇದೇ ಥರ ಮಾಡ್ಕೋಬೇಕು. 3 ಟೈಮ್ಸ್ ಆಯಿತು, 4, 5 ನೋಡಿ ಈ ಥರನೇ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಂಡು ಎಲ್ಲ ಒಂದೇ ಸಲ ಎಳ್ಕೊಳ್ತೀನಿ. ನೋಡಿ ಈ ಥರ ಎಳ್ಕೋಬೇಕು. ಅಲ್ಲಿಂದ ಲಾಕ್ ನೋಡಿ ಈ ಥರ ಬರುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಒಂದು ಡಬಲ್ ಕ್ರೋಶೆ, ಅಲ್ಲಿಂದ ಒಂದು ಚೈನ್, ಮತ್ತೆ ಒಂದು ಬೀಡ್ ಹಾಕ್ಕೊಳ್ತೀನಿ, ಮತ್ತೆ ಲಾಕ್, ಬೀಡ್ ಲಾಕ್ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ಡಬಲ್ ಕ್ರೋಶೆ ಒಂದು ಕಂಬ ಹಾಕಿದ್ದೀವಲ್ಲ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಅದನ್ನ ಗ್ರಿಪ್ನಲ್ಲಿ ಹಿಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಅದೇ ಪ್ಲೇಸ್ಗೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. 2 ಟೈಮ್ಸ್ ಆಯಿತು, 3, 4, 5 ಮತ್ತೆ ಎಲ್ಲನ ಸೇರಿಸಿ ಒಂದೇ ಸಲ ದಾರಾನ ಮೇಲೆ ಎಳ್ಕೊಳ್ತೀನಿ. ಇಲ್ಲಿ ನೋಡಿ ಈ ಥರ. ಮತ್ತೆ ಅದನ್ನ ಲಾಕ್ ಮಾಡ್ಕೊಳ್ತೀನಿ. ಈ ಥರ ಲಾಕ್ ಮಾಡ್ಕೋಬೇಕು. ಈಗ 2 ಪಫ್ ಆಯಿತು. ಈ ಥರನೇ ಮಾಡ್ತಾ ಹೋಗಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಈ ಥರನೇ ಮಾಡ್ಕೊಂಡು ಹೋಗಬೇಕು. ಇದು ಸ್ಮಾಲ್ ಇದೆ ಬೀಡು, ನೀವು ಇದಕ್ಕೆ ಎಷ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ಪಫ್ ಹಾಕ್ಕೊಳ್ಳಿ. ನಂದೀಗ ಇಲ್ಲಿ 3 ಆಯಿತು. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ದಾರ ತಗೊಂಡು ಒಂದು ಕಂಬ ಮಾಡ್ಕೊಳ್ತೀನಿ. ಅಲ್ಲಿಂದ ಒಂದು ಚೈನ್ ಮತ್ತು ಒಂದು ಬೀಡ್ ಹಾಕ್ಕೊಳ್ತೀನಿ. ನೀವು ಬೀಡ್ ಬೇಡ ಅಂದರೆ ಸಿಂಪಲಾಗಿ ಪಫ್ ಹಾಕೋಬೋದು. ನಾನಿಲ್ಲಿ ಬೀಡ್ ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ಅಲ್ಲಿಂದ ಬೀಡ್ ಲಾಕ್, ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ಕಂಬ ಹಾಕಿದ್ದೆಲ್ಲ ಈ ಪ್ಲೇಸ್ ಕಾಣಿಸುತ್ತೆ ಅಂತ ಅಂದ್ಕೊಳ್ತೀನಿ. ಈ ಪ್ಲೇಸಿಂದ ದಾರಾನ ಮೇಲೆ ಎಳ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಈ ಥರನೇ 2 ಟೈಮ್ಸ್ ಆಯಿತು. 1 ಈ ಥರನೇ ಪಫ್ ಮಾಡಲಿಕ್ಕೆ ದಾರಾನ ಮೇಲೆ ಎಳ್ಕೊಳ್ತೀನಿ. ಇನ್ನೊಂದು ಸಲ ಅಲ್ಲಿಂದ ಎಲ್ಲ ಸೇರಿ ಒಂದೇ ಸಲ ದಾರಾನ ಮೇಲೆ ಎಳ್ಕೊಂಡು ಒಂದು ಲಾಕ್ ನೋಡಿ ಈ ಥರ ಬರುತ್ತೆ. ನೋಡಿ ಈ ಥರ ಕಾಣಿಸುತ್ತೆ ಪಫ್. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ಅಲ್ಲಿಂದ ಒಂದು ಚೈನ್, ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಮತ್ತೆ ಒಂದು ಚೈನ್ ಅಂದರೆ ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಹೀಗೇನೆ ಮಾಡ್ತಾ 2 ಟೈಮ್ಸ್ ಆಯಿತು. 3, 4, 5 ಮತ್ತೆ ಒಂದೇ ಸಲ ದಾರಾನ ಮೇಲೆ ಎಳ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಅಂದರೆ ಲಾಕ್ ಮಾಡ್ಕೊಳ್ತೀನಿ. ಈ ಥರನೇ ಮಾಡ್ಕೋಬೇಕು. ನನಗಿಲ್ಲಿ 5 ಪಫ್ ಹಿಡಿಯುತ್ತೆ. ಜಾಸ್ತಿ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಇಲ್ಲಿ ಸಣ್ಣ ಬೀಡ ಅಲ್ವಾ, ನೀವು ದೊಡ್ಡ ಬೀಡ ಹಾಕಿದರೆ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಅಲ್ಲಿಂದ ಇಲ್ಲಿ ಕಾಣಿಸ್ತಾ ಈ ಹೋಲ್ ಬಿಟ್ಟು ಈ ಹೋಲ್ಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಫಸ್ಟ್ ಹೋಲ್ಗೆ ಬಿಟ್ಟು ಸೆಕೆಂಡ್ ಹೋಲ್ಗೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು. ಮತ್ತೆ 4 ಚೈನ್, 1, 2, 3, 4 ಇದನ್ನು ಹಾಗೇನೆ ಈ ಫಸ್ಟ್ ಹೋಲ್ ಬಿಟ್ಬಿಟ್ಟು ಸೆಕೆಂಡ್ ಹೋಲ್ಗೆ ನೀಡಲ್ ಹಾಕ್ತೀನಿ. ಒಂದು ಸಿಂಗಲ್ ಕ್ರೋಶೆ ಅಂದರೆ ಲಾಕ್ ನೋಡಿ ಈ ಥರ ಕಾಣಿಸುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಇದೇ ಥರ ಮಾಡ್ಕೊಂಡು ಹೋಗಬೇಕು. ಇಲ್ಲೇ ಲಾಕ್ ಆದಮೇಲೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಬೀಡ್ ಹಿಂಭಾಗದಲ್ಲಿರುವಂಥ ದಾರದೊಳಗಡೆಯಿಂದ ನೀಡಲ್ ಮೇಲೆ ಎಳ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೋಡಿ ಈ ಥರ ಡಬಲ್ ಕ್ರೋಶೆ. ಅಲ್ಲಿಂದ ಒಂದು ಚೈನ್, ದಾರ ಮೇಲೆ ಮಾಡ್ಕೊಳ್ತೀನಿ. ಅಲ್ಲಿಂದ ಒಂದು ಬೀಡ್ ಆದಮೇಲೆ ಬೀಡ್ ಲಾಕ್. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಂಡು ಇಲ್ಲಿ ಡಬಲ್ ಕ್ರೋಶೆ ಕಂಬ ಹಾಕಿದ್ದೆಲ್ಲ ಅದರೊಳಗಡೆಯಿಂದ ದಾರಾನ ಮೇಲೆ ಎಳ್ಕೊಳ್ತೀನಿ. ಅದನ್ನ ಗ್ರಿಪ್ಪಲ್ಲಿ ಹಿಡ್ಕೊಂಡು ಮತ್ತೆ ಅದೇ ಜಾಗಕ್ಕೇನೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೋಬೇಕು. 2 ಸಲ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು
ಈ ಥರನೇ ಪಫ್ಗಿರೋ ಅಂಥದ್ದನ್ನ ರೆಡಿ ಮಾಡ್ಕೊಳ್ತೀನಿ. 3 ಆಯಿತು, 4, 5 ನೋಡಿ, 5 ಆಯ್ತಲ್ವಾ? ಅಲ್ಲಿಂದ ಒಂದೇ ಸಲ ದಾರಾನ ಮೇಲೆ ಹೇಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಪಫ್ ಬರಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಬೀಡ್ ಹಿಂಭಾಗ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಂಡು ಒಂದು ಡಬಲ್ ಕ್ರೋಶೆ, ಒಂದು ಕಂಬ ರೆಡಿ ಆಗುತ್ತೆ. ಕಂಬ ಮಾಡಿಕೊಂಡು ಮತ್ತೆ ಒಂದು ಚೈನ್, ಒಂದು ಬೀಡ್ ತಗೊಳ್ತೀನಿ. ಅಲ್ಲಿಂದ ಬೀಡ್ ಲಾಕ್, ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ಕಂಬ ಹಾಕಿದ್ದೆ ಅಲ್ಲ, ಅದ್ರೊಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಹಿಡ್ಕೊಂಡು ಹೀಗೆ ಗ್ರಿಪ್ನಲ್ಲಿ ಹಿಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ ಅದೇ ಪ್ಲೇಸ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೋಬೇಕು. ಇದೇ ಥರ ಮಾಡ್ಕೊಂಡು ಹೋಗ್ತೀನಿ. 3, 4, 5 ಮತ್ತೆ ನೋಡಿ ಈ ಥರ ಒಂದು ಪಫ್ ಆಯಿತು. ನೋಡಿ ಈಗ 2 ಪಫ್ ಆಯ್ತಲ್ಲ. ಇದೇ ಥರ ನಾನೀಗ 3 ಪಫ್ ಮಾಡ್ಕೊಳ್ತೀನಿ. ನೋಡಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಸ್ಯಾರಿ ಫುಲ್ ಇದೇ ಥರ ಮಾಡ್ಕೊಂಡು ಹೋದರೆ ಆಯಿತು. ಇಲ್ಲಿ ಕುಚ್ಚು ಬರುತ್ತೆ, ಕುಚ್ಚು ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಹೀಗೆ ಬೀಡ್ ಬೇಕಾದರೆ ಯೂಸ್ ಮಾಡಿ, ಬೀಡ್ ಬೇಡ ಅಂದರೆ ನಾರ್ಮಲ್ ಆಗಿ ಹಾಗೇನೆ ಪಫ್ ಡಿಸೈನ್ ಮಾಡ್ಕೋಬೋದು. ಇದಕ್ಕೆ ನಾನು ಕುಚ್ಚು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಈಗ ಕುಚ್ಚು ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. 150 ದಾರದಿಂದ ಕುಚ್ಚು ಹಾಕಿದ್ದೀನಿ. ನೋಡಿ ಈ ಥರ ಕಾಣಿಸುತ್ತೆ. ನೀವು ಇದಕ್ಕೆ ಬೇಕಾದ್ರೆ ಕುಚ್ಚು 2 ಕಲರ್ ಬೇಕಾದ್ರೆ ಹಾಕ್ಬೋದು, ಇಲ್ಲ ಸಿಂಗಲ್ ಕಲರಲ್ಲೂ ಹಾಕೋಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಕುಚ್ಚು ಹಾಕೋಬೋದು. ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು. ಒಂದ್ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಈ ಡಿಸೈನು. ಈ ಥರ ಇದೆ. ಇದಕ್ಕೆ ನೀವು ಚಾರ್ಜ್ ಮಾಡ್ಬೋದು ಅಂದರೆ 700ಇಂದ 750ವರೆಗೂ ಚಾರ್ಜ್ ಮಾಡ್ಕೋಬೋದು. ಅಂದರೆ ಪ್ಲೇಸ್ ಡಿಪೆಂಡ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ಬ್ರೈಡಲ್ ಡಿಸೈನ್ನೊಂದಿಗೆ ಪುನಃ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.